ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಾವು ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯವನ್ನು ಸಾಧಿಸೋಣ. ಈ ಪ್ರಮೇಯದ ಹೇಳಿಕೆ ಯಾವುದು? ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಈಗ ಈ ಹೇಳಿಕೆಯಲ್ಲಿ ಕೊಟ್ಟಿರುವ ಅಂಶ ಅಂದರೆ ದತ್ತ ಯಾವುದು? ಎರಡು ಸಮರೂಪ ತ್ರಿಭುಜಗಳು, ಇವು ದತ್ತ. ಅದೇ ರೀತಿ ಸಾಧನೀಯ ಅಂದರೆ ಸಾಧಿಸಬೇಕಾಗಿರುವ ಅಂಶ, ಅವುಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಎರಡು ಸಮರೂಪ ತ್ರಿಭುಜಗಳು ಅಂದರೆ ಇಲ್ಲಿ ಚಿತ್ರದಲ್ಲಿ ABC ಮತ್ತು PQR ಎರಡು ಸಮರೂಪ ತ್ರಿಭುಜಗಳನ್ನು ನಾವು ರಚಿಸಿಕೊಂಡ್ವಿ ದತ್ತಕ್ಕನುಗುಣವಾಗಿ. ಇಲ್ಲಿ ಕೋನ A ಕೋನ Pಗೆ ಸಮ, ಕೋನ B ಕೋನ Qಗೆ ಸಮ ಹಾಗೂ ಕೋನ C ಕೋನ Rಗೆ ಸಮ ಇದೆ. ಈಗ ಆ ದತ್ತವನ್ನು ಬರೆಯೋಣ, ದತ್ತಾಂಶಗಳನ್ನು ಬರೆಯೋಣ. ದತ್ತ ತ್ರಿಭುಜ ABC ಸಮರೂಪಿ ತ್ರಿಭುಜ PQR. ಎರಡು ತ್ರಿಭುಜಗಳು ಸಮರೂಪಿಗಳಾದರೆ ಆ ಎರಡೂ ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಹಾಗಾಗಿ ಆ ಅಂಶವನ್ನು ಕೂಡ ನಾವು ದತ್ತದಲ್ಲಿ ಬರೆಯೋಣ. AB/PQ ಈಕ್ವಲ್ಸ್ ಟು BC/QR ಈಕ್ವಲ್ಸ್ ಟು AC/PR. ಈಗ ಸಾಧಿಸಬೇಕಾಗಿರುವ ಅಂಶ ಏನು? ಇಲ್ಲಿ ಸಾಧಿಸಬೇಕಾಗಿರುವ ಅಂಶಗಳು ಅಂದರೆ ಆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ಸಾಧನೀಯ ಏನಾಗುತ್ತೆ? ABCಯ ವಿಸ್ತೀರ್ಣ ಬೈ PQRದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅನುರೂಪ ಬಾಹುಗಳ ವರ್ಗಗಳು ಅಂದರೆ ಇಲ್ಲಿಗ AB/PQನ ವರ್ಗ ಈಸ್ ಈಕ್ವಲ್ ಟು BC/QRನ ವರ್ಗ ಈಸ್ ಈಕ್ವಲ್ ಟು AC/PRನ ವರ್ಗ. ಈ ಸಾಧನೆಯನ್ನು ಮಾಡಲಿಕ್ಕೆ ನಾವೊಂದು ರಚನೆಯನ್ನು ಮಾಡ್ಕೋಬೇಕಿಲ್ಲಿ. ರಚನೆ ತ್ರಿಭುಜ ABCದಲ್ಲಿ ABCಯ ಎತ್ತರ AM ಅನ್ನು ಎಳೆದಿದೆ. ಹಾಗೆಯೇ ತ್ರಿಭುಜ PQRನಲ್ಲಿ PQRದ ಎತ್ತರ PN ಅನ್ನು ಎಳಿಬೇಕು. ಅದನ್ನು ಇಲ್ಲಿ ಬರೆಯೋಣ. ABCಯ ಎತ್ತರ AM ಹಾಗೂ PQRದ ಎತ್ತರ PN ಎಳೆದಿದೆ. ಅದೇ ರೀತಿ ಈಗ ಸಾಧನೆಯನ್ನು ಮಾಡೋಣ. ಈ ತ್ರಿಭುಜವನ್ನು ಸಾಧಿಸ್ಬೇಕೀಗ. ಈ ಎರಡು ತ್ರಿಭುಜಗಳು ABCಯ ವಿಸ್ತೀರ್ಣ ಬೈ PQRನ ವಿಸ್ತೀರ್ಣ ಸಾಧನೀಯದಲ್ಲಿ ಏನು ಎಡಭಾಗದಲ್ಲಿ ಇದೆಯಲ್ಲ ಆ ಭಾಗವನ್ನು ಇಲ್ಲಿ ನಾವು ತೆಗೆದುಕೊಂಡ್ವಿ. ಈಕ್ವಲ್ಸ್ ಟು ABCಯ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿದೆ, ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಅದೇ ರೀತಿ ತ್ರಿಭುಜ ABCಯಲ್ಲಿ ಅರ್ಧ ಪಾದ ಅಂತ ಹೇಳಿದ್ರೆ BC ಆಗುತ್ತೆ, ಹಾಗೆಯೇ ಎತ್ತರ AM. ಹಾಗಾಗಿ ಇಲ್ಲಿ ಅರ್ಧ ಗುಣಿಸು BC ಗುಣಿಸು AM. ಅದೇ ರೀತಿ ತ್ರಿಭುಜ PQRದಲ್ಲಿ ಪಾದ QR, ಎತ್ತರ PN. ಹಾಗಾಗಿ ಆ ಜಾಗದಲ್ಲಿ ಅರ್ಧ ಗುಣಿಸು QR ಗುಣಿಸು PN ಅಂತ ಬರಿಬೇಕು. ಇಲ್ಲೇನಾಯಿತು? ಅರ್ಧ ಅರ್ಧ ಹೋಗ್ಬಿಡ್ತು. ಉಳಿದಿರೋದು ABCಯ ತ್ರಿಭುಜ ABCಯ ವಿಸ್ತೀರ್ಣ ಬೈ ತ್ರಿಭುಜ PQRದ ವಿಸ್ತೀರ್ಣ ಈಸ್ ಈಕ್ವಲ್ ಟು, ಇದನ್ನು ಬಿಡಿಸಿ ಬರೆಯೋಣ, BC/QR ಇಂಟು AM/PN. ಈ ರೀತಿಯಾಗಿ ಬರೆಯೋಣ. ಇದನ್ನು ಸಮೀಕರಣ 1 ಅಂತ ತೆಗೆದುಕೊಳ್ಳೋಣ. ಈಗ AM/PN ಅನ್ನು ಒಳಗೊಂಡಂತಹ ಭಾಗ ಈ ತ್ರಿಭುಜದಲ್ಲಿ ಯಾವುದಾಗುತ್ತೆ? ABM, ತ್ರಿಭುಜ ABM ಮತ್ತು ತ್ರಿಭುಜ PQNಗಳನ್ನು ಗಮನಿಸ್ರಿ. ಈಗ ತ್ರಿಭುಜ ABM ಮತ್ತು ತ್ರಿಭುಜ PQNದಲ್ಲಿ ಈಗ ನಾವು ಅವೆರಡೂ ತ್ರಿಭುಜಗಳನ್ನು ಸಮರೂಪ ಅಂಥೇಳಿ ಸಾಧಿಸಬೇಕು. ಈ ಎರಡೂ ತ್ರಿಭುಜಗಳಲ್ಲಿ ಕೋನ ಅನುರೂಪ ಕೋನಗಳು ಅಂದರೆ ಕೋನ B ಮತ್ತು ಕೋನ Qನ್ನು ಗಮನಿಸಿ, ಅವೆರಡೂ ಸಮ ಇದೆ. ಕೋನ B ಈಕ್ವಲ್ಸ್ ಟು ಕೋನ Q. ಯಾಕಂತ ಹೇಳಿದ್ರೆ ಈ ದೊಡ್ಡ ತ್ರಿಭುಜ ABC ಮತ್ತು ತ್ರಿಭುಜ PQR ಸಮರೂಪಿ ತ್ರಿಭುಜಗಳು.
ಅದೇ ರೀತಿ ಇನ್ನೊಂದು ಜೊತೆ ಕೋನಗಳು ಅನುರೂಪ ಕೋನಗಳು ಸಿಗ್ತವೆ. ಇಲ್ಲಿ ಕೋನ ಎಮ್, ಹಾಗೆ ಇಲ್ಲಿ ಕೋನ ಎನ್. ಅವೆರಡರ ಅಳತೆ 90 ಡಿಗ್ರಿ ಇದೆ. ಇದನ್ನು ನಾವು ರಚಿಸ್ಕೊಂಡಿದ್ದೀವಿ. ಹಾಗಾಗಿ ಕೋನ ಎಮ್ ಈಕ್ವಲ್ಸ್ ಟು ಕೋನ ಎನ್ ಇಸ್ ಈಕ್ವಲ್ ಟು 90 ಡಿಗ್ರಿ, ಯಾಕಂದರೆ ಅವು 90 ಡಿಗ್ರಿ ಇದೆ. ಈಗ ಎರಡು ಜೊತೆ ಅನುರೂಪ ಕೋನಗಳು ಸಮ ಆದರೆ ಮೂರನೆಯ ಅನುರೂಪ ಕೋನಗಳು ಕೂಡ ಸಮವಾಗಿರ್ತವೆ. ಹಾಗಾಗಿ ನಾವು ಕೋನ ನಿರ್ಧಾರಕ ಗುಣವನ್ನು ಆಧರಿಸಿ ನಾವೇನು ಬರಿಬೋದು, ಈ ಎರಡು ತ್ರಿಭುಜಗಳು ಸಮರೂಪಿ. ಆದ್ದರಿಂದ ತ್ರಿಭುಜ ಎ ಬಿ ಎಮ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಎನ್ ಆಯಿತು. ಕಾರಣ ಕೋನ ನಿರ್ಧಾರಕ ಗುಣ. ಎರಡು ತ್ರಿಭುಜಗಳು ಸಮರೂಪಿಗಳಾದರೆ ಆಗ ಅಲ್ಲಿರುವಂಥ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಅಂದರೆ ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ. ಆದರೆ ಈಗಾಗಲೇ ನಿಮಗೆ ಗೊತ್ತಿದೆ, ದತ್ತದಲ್ಲಿ ಎ ಬಿ ಬೈ ಪಿ ಕ್ಯೂ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್ ಅನ್ನೋದು ನಿಮಗೆ ಗೊತ್ತಿದೆ. ಈ ಅಂಶವನ್ನು ನಾವೀಗ ಬಳಸ್ಕೊಳ್ಳೋಣ. ಎ ಎಮ್ ಬೈ ಪಿ ಎನ್ ಎ ಬಿ ಬೈ ಪಿ ಕ್ಯೂಗೆ ಸಮ, ಹಾಗೆ ಎ ಬಿ ಬೈ ಪಿ ಕ್ಯೂ ಬಿ ಸಿ ಬೈ ಕ್ಯೂ ಆರ್ಗೆ ಸಮ. ಹಾಗಾಗಿ ಎ ಎಮ್ ಬೈ ಪಿ ಎನ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಆಗ್ತದೆ. ಇದು ಸಮೀಕರಣ 2. ಈಗ ಸಮೀಕರಣ 1 ಮತ್ತು 2 ಗಮನಿಸಿ. ಸಮೀಕರಣ 1ರಲ್ಲಿ ಎ ಬಿ ಸಿಯ ವಿಸ್ತೀರ್ಣ ಬೈ ಪಿ ಕ್ಯೂ ಆರ್ದ ವಿಸ್ತೀರ್ಣ ಈಕ್ವಲ್ಸ್ ಟು, ಅದನ್ನು ಇಲ್ಲಿ ತೆಗೆದುಕೊಳ್ಳೋಣ. ಬಿ ಸಿ ಬೈ ಕ್ಯೂ ಆರನ್ನು ಇದು ಹಾಗೆ ಬರೆಯೋಣ. ಇಂಟು ಎ ಎಮ್ ಬೈ ಪಿ ಎನ್ ಇದೆಯಲ್ಲ, ಆ ಜಾಗದಲ್ಲಿ ಸಮೀಕರಣ 2ನ ಪ್ರಕಾರ ಎ ಎಮ್ ಬೈ ಪಿ ಎನ್ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್ ಅಂತಿದೆಯಲ್ಲ, ಹಾಗಾಗಿ ಎ ಎಮ್ ಬೈ ಪಿ ಎನ್ನ ಬದಲು ಬಿ ಸಿ ಬೈ ಕ್ಯೂ ಆರನ್ನು ಆದೇಶಿಸೋಣ. ಆಗ ಎ ಬಿ ಸಿಯ ವಿಸ್ತೀರ್ಣ ಬೈ ಪಿ ಕ್ಯೂ ಆರ್ದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್, ಹಾಗೆಯೇ ಕ್ಯೂ ಆರ್ ಇಂಟು ಕ್ಯೂ ಆರ್ ಸ್ಕ್ವೇರ್. ಬಿ ಸಿ ಅಂದರೆ ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಆಯಿತು. ಈಗ ಇಲ್ಲಿ ನೋಡಿ, ಆಲ್ರೆಡಿ ನೀವು ದತ್ತದಲ್ಲಿ ಅದನ್ನು ತೆಗೆದುಕೊಂಡಿದ್ದೀರಾ. ಎ ಬಿ ಬೈ ಬಿ ಕ್ಯೂ ಈಕ್ವಲ್ಸ್ ಟು ಬಿ ಸಿ ಬೈ ಕ್ಯೂ ಆರ್ ಈಕ್ವಲ್ಸ್ ಟು ಎ ಸಿ ಬೈ ಪಿ ಆರ್ ಅಂತ ಅಂದಮೇಲೆ ನಾವು ಇದನ್ನು ಹೀಗೂ ಬರಿಬೋದು. ಎ ಬಿ ಸಿಯ ವಿಸ್ತೀರ್ಣ ಬೈ ಪಿ ಕ್ಯೂ ಆರ್ದ ವಿಸ್ತೀರ್ಣ ಈಕ್ವಲ್ಸ್ ಟು ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಬೈ ಪಿ ಆರ್ ಹೋಲ್ ಸ್ಕ್ವೇರ್. ನಮ್ಮ ಸಾಧನೆಯ ಇದೇ ಥರ ಇದೆ. ಹೀಗಾಗಿ ನಾವು ಈ ಪ್ರಮೇಯವನ್ನು ಸಾಧಿಸಿದ್ದೇವೆ.